ಎಸ್ಟಿ ಸೋಮಶೇಖರ್ ಹೆಬ್ಬಾರ್ಗೆ ಕಾಂಗ್ರೆಸ್ ಗಾಳ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದಾಗ ಕೊಟ್ಟಂತಹ ಉತ್ತರ, ಕಾಂಗ್ರೆಸ್ಗೆ ಬಂದ್ರೆ ಶಾಸಕರಿಗೆ ಲಾಭ ಏನಿದೆ ಅಂತ ನೋಡ್ತಾರೆ, ರಾಜ್ಯಕ್ಕೆ ಏನು ಒಳ್ಳೇದಾಗತ್ತೆ ಅಂತ ನೋಡ್ತಾರೆ, ಬದುಕು ನೋಡ್ತಾರೆ, ಭಾವನೆ ನೋಡೋದಿಲ್ಲ. ಬದುಕು ಕಟ್ಕೊಳ್ಳೋರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಎಸ್ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಇಬ್ರು ಕೂಡ ಬಿಜೆಪಿಯ ಶಾಸಕರೇನೋ ಹೌದು, ಆದರೆ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತಿದೆ. ಈ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ಉತ್ತರ ಆಯಿತು. ಕಾಂಗ್ರೆಸ್ಗೆ ಬಂದ್ರೆ ಶಾಸಕರಿಗೆ ಲಾಭ ಏನಿದೆ ಅಂತ ನೋಡ್ತಾರೆ, ರಾಜ್ಯಕ್ಕೇನು ಒಳ್ಳೇದಾಗುತ್ತೆ ಅಂತ ನೋಡ್ತಾರೆ, ಬದುಕು ನೋಡ್ತಾರೆ, ಭಾವನೆ ನೋಡೋದಿಲ್ಲ ಅಂತ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವ್ರು ಇದ್ದಾರೆ. ಅವರು ಎಸ್ ಟಿ ಸೋಮಶೇಖರ್ ಅವ್ರಿಗೂ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಹೇಳ್ತಾರೆ. ನಾನೆಲ್ಲಿ ಸೇರಿಸ್ಕೊಂಡಿದ್ದೀನಿ? ಅದ್ ನೆಕ್ಸ್ಟ್ ಪಾಯಿಂಟ್. ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ? ನಾನು ಕಾಂಗ್ರೆಸ್ ಪಾರ್ಟಿಗೆ. ಅವರು ಬಿಜೆಪಿ ಅಫಿಷಿಯಲ್ ಶಾಸಕರಾಗಿದ್ದಾರೆ. ಅವ್ರಿಗೆ ಅವರ ನಂಬಿಕೆ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ಅದು ಈಸ್ ಅನ್ ಅಫಿಷಿಯಲ್ ಮೆಂಬರ್ ಆಫ್ ದಿ ಬಿಜೆಪಿ. ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ನೆಕ್ಸ್ಟ್ ಯಾರು ಕಳಿಸಿದ್ದು? ಕಳಿಸಿದ್ ಯಾರು? ಬಿಜೆಪಿಗೆ ಕಳಿಸಿದ 14 ಜನ ಯಾರು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅವರೇ ಹೇಳಿ, ನನಗೆ ಗೊತ್ತಿಲ್ಲ. ಡೈರೆಕ್ಟ್ ರೀ ಸರ್. ಡಿಕೆ ಶಿವಕುಮಾರ್ ಅವರು ಏನಾದ್ರು ಹೇಳಿ, ಕುಮಾರಸ್ವಾಮಿ ಅವರು ಏನಾದ್ರು ಹೇಳಿ, ಸ್ವಾಮೀಜಿನ ಯಾಕೆ ನೀವು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡ್ತೀರಿ? ನೀವಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿ ಇನ್ನೊಂದು ರಾಜಕಾರಣ. ನಾನು ಸ್ವಾಮೀಜಿ ಹೇಳಿತಾನೆ ಇಲ್ವಲ್ರಿ. ಸ್ವಾಮೀಜಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವ ಕೊಡ್ಲೇಬೇಕು ಅಂತ ಹೇಳ್ತಾ ಇದೀನಲ್ಲ. ಬಟ್ ಸರ್, ಒಕ್ಕಲಿಗ ಸರ್ಕಾರ ಇನ್ನೊಂದು ಸರ್ಕಾರ ಜಾತಿ ವರ್ಗ ಅಂತದ್ದು ತಪ್ಪಲ್ಲ ಸರ್. ಹಂಗಾರೆ ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕುರುಬ ಸರ್ಕಾರ ಹೇಳಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀನ್ ಬೇಡ ಅನ್ಬೋದು, ನಾನ್ ಬೇಡ ಅನ್ಬೋದು. ಅವ್ರ ಜಾತಿ ಅವ್ರ ಧರ್ಮ ಯಾರನ್ನೂ ಬಿಡೋದಿಲ್ಲ. ನಾನು ಹುಟ್ಟುವಾಗ ಜಾತಿ ಹುಡ್ತೇ ಇರ್ಬೋದು, ಆದರೆ ಸಾಯುವಾಗಾರು ಧರ್ಮ ಬರ್ತದೆ. ನಾವು ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನೀನು ಹುಟ್ಟುದಿಲ್ಲ, ನಾನು ಹುಟ್ಟುದಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದನ್ನ ಸಾಯೋವರೆಗೂ ಬಿಡೋದು. ಈ ನಾಮಕರಣ ನನ್ನ ಧರ್ಮ ಬೇಡ ಅಂತ ಹೇಳ್ಬೋದು, ನಾಮಕರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.